ಹಾಯ್ ಸ್ನೇಹಿತರೆ, ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಬಿಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಹಾಗಾದರೆ ಇವತ್ತಿನ ಮೊದಲನೆಯ ಪ್ರಶ್ನೆ, ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿರುವ ಅಂಶ ಯಾವುದು? ಎ. ಸಿಲಿಕಾನ್, ಬಿ. ಆಮ್ಲಜನಕ, ಸಿ. ಜಲಜನಕ, ಡಿ. ಹೈಡ್ರೋಜನ್. ಡಿ. ಹೈಡ್ರೋಜನ್. ಎರಡನೆಯ ಪ್ರಶ್ನೆ, ಕೈಗಾ ಅಣುಶಕ್ತಿ ಸ್ಥಾವರವು ಈ ನದಿಯ ದಂಡೆಯ ಮೇಲಿದೆ. ಎ. ತುಂಗಭದ್ರಾ, ಬಿ. ಕೃಷ್ಣಾ, ಸಿ. ಪಾಲಾರ್, ಡಿ. ಕಾಳಿ. ಸರಿಯಾದ ಉತ್ತರ ಡಿ. ಕಾಳಿ. ಕೈಗಾ ಅಣುಶಕ್ತಿ ಸ್ಥಾವರವು ಕಾಳಿ ನದಿ ದಂಡೆಯ ಮೇಲಿದೆ. ಮೂರನೆಯ ಪ್ರಶ್ನೆ, ಪಂಚಾಯಿತಿಗಳ ಚುನಾಯಿತ ಸದಸ್ಯರ ಅಧಿಕಾರ ಅವಧಿ. ಎ. 3 ವರ್ಷ, ಬಿ. 2 ವರ್ಷ, ಸಿ. 1 ವರ್ಷ, ಡಿ. 5 ವರ್ಷ. ಡಿ. 5 ವರ್ಷ. ಪಂಚಾಯತ್ ಚುನಾಯಿತ ಸದಸ್ಯರ ಅಧಿಕಾರ ಅವಧಿ 5 ವರ್ಷ ಇರುತ್ತದೆ. ನಾಲ್ಕನೆಯ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಎ. ಕೃಷ್ಣಾ ನದಿ, ಬಿ. ಗಂಗಾ ನದಿ, ಸಿ. ಗೋದಾವರಿ ನದಿ, ಡಿ. ಯಮುನಾ ನದಿ. ಡಿ. ಯಮುನಾ ನದಿ. ತಾಜ್ ಮಹಲ್ ಯಮುನಾ ನದಿಯ ದಡದಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿರೂಪಾಕ್ಷ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಮಹಾರಾಷ್ಟ್ರ, ಸಿ. ಕರ್ನಾಟಕ, ಡಿ. ತಮಿಳುನಾಡು. ಸಿ. ಕರ್ನಾಟಕ. ವಿರೂಪಾಕ್ಷ ದೇವಾಲಯವು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಆರನೆಯ ಪ್ರಶ್ನೆ, ಋಗ್ವೇದವನ್ನು ಈ ಕೆಳಗಿನ ಯಾವ ಯುಗದಲ್ಲಿ ಬರೆಯಲಾಗಿದೆ? ಎ. ತಾಮ್ರಯುಗ, ಬಿ. ಕಬ್ಬಿಣ ಯುಗ, ಸಿ. ಶಿಲಾಯುಗ, ಡಿ. ಮೇಲಿನ ಎಲ್ಲ. ಸರಿಯಾದ ಉತ್ತರ ಬಿ. ಕಬ್ಬಿಣ ಯುಗ. ಕಬ್ಬಿಣ ಯುಗದಲ್ಲಿ ಋಗ್ವೇದವನ್ನು ಬರೆಯಲಾಗಿದೆ. ಏಳನೆಯ ಪ್ರಶ್ನೆ, ಭಾರತದ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ? ಎ. ಅಸ್ಸಾಂ, ಬಿ. ಒಡಿಶಾ, ಸಿ. ಕೇರಳ, ಡಿ. ಕರ್ನಾಟಕ. ಸಿ. ಕೇರಳ. ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಎಂಟನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು? ಎ. ವಿಶ್ವನಾಥ, ಬಿ. ರವಿಚಂದ್ರ, ಸಿ. ಜಿತೇಂದ್ರ, ಡಿ. ನರೇಂದ್ರ. ಸರಿಯಾದ ಉತ್ತರ ಡಿ. ನರೇಂದ್ರ. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನೀವು ಇಲ್ಲಿವರೆಗೂ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ವಿಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.